Hi, I'm Jayanti. Now I'm going to explain the subject financial markets and services, in which components are constituents of the financial service sector. There are four components of financial service sector. First one, financial institutions. Second one, financial securities. Third one, financial services. And last one, financial markets. First one, financial institutions. Meaning of financial institution. Financial institution is a company engaged in the business of dealing with financial and monetary transactions. ಅಂತಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅನ್ನೋದು ಒಂದು ಕಂಪನಿ ಆಗಿದ್ದು ಅದು ಯಾವ ಬಿಸ್ನೆಸ್ನ ಡೀಲ್ ಮಾಡುತ್ತೆ ಅಂತಂದರೆ ಫೈನಾನ್ಷಿಯಲ್ ಆ್ಯಂಡ್ ಮಾನಿಟರಿ ಟ್ರಾನ್ಸಾಕ್ಷನ್ಸ್. ಅಂತಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ನು ಬೇರೆ ಬೇರೆ ಸೋರ್ಸಸ್ಸಿಂದ ಅಥವಾ ಬೇರೆ ಬೇರೆ ಪೀಪಲ್ಸಿಂದ ಫಂಡ್ನ ಕಲೆಕ್ಟ್ ಮಾಡಿ ಅದನ್ನು ಎಕಾನಮಿಯಲ್ಲಿ ಸರ್ಕ್ಯುಲೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಯಾವ ಟ್ರಾನ್ಸಾಕ್ಷನ್ಸ್ನ ನಡೆಸುತ್ತೆ ಅಂತಂದರೆ ಡೆಪಾಸಿಟ್ಸ್, ಲೋನ್ಸ್, ಇನ್ವೆಸ್ಟ್ಮೆಂಟ್ಸ್ ಆ್ಯಂಡ್ ಕರೆನ್ಸಿ ಎಕ್ಸ್ಚೇಂಜ್. ನೆಕ್ಸ್ಟ್ ಒನ್, ಎಕ್ಸಾಂಪಲ್ಸ್ ಆಫ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್: ಸೆಂಟ್ರಲ್ ಬ್ಯಾಂಕ್ಸ್, ಇನ್ಶೂರೆನ್ಸ್ ಕಂಪನೀಸ್, ಮಾರ್ಟ್ಗೇಜ್ ಕಂಪನೀಸ್, ಇನ್ವೆಸ್ಟ್ಮೆಂಟ್ ಕಂಪನೀಸ್, ಕ್ರೆಡಿಟ್ ರೇಟಿಂಗ್ ಏಜೆನ್ಸೀಸ್, ಎಕ್ಸಿಮ್ ಬ್ಯಾಂಕ್, ಎಕ್ಸೆಟ್ರಾ. Financial institutions supporting to circulate the fund in the economy. It helps to utilize the collected funds in the productive purpose. ಅಂತಂದರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಕಲೆಕ್ಟ್ ಮಾಡಿರೋ ಫಂಡ್ನ ಎಕಾನಮಿಯಲ್ಲಿ ಸರ್ಕ್ಯುಲೇಟ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ ಮತ್ತು ಆ ಫಂಡ್ನ ಪ್ರೊಡಕ್ಟಿವ್ ಪರ್ಪಸ್ಗೆ ಯೂಸ್ ಮಾಡ್ಕೊಳ್ಳೋದಕ್ಕೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಹೆಲ್ಪ್ ಆಗುತ್ತೆ. ಸೆಕೆಂಡ್ ಕಾಂಪೊನೆಂಟ್, ಫೈನಾನ್ಷಿಯಲ್ ಸೆಕ್ಯೂರಿಟೀಸ್. Meaning of financial securities. Financial security is a legal document issued by the companies, financial institutions and the government. ಅಂತಂದರೆ ಫೈನಾನ್ಷಿಯಲ್ ಸೆಕ್ಯೂರಿಟಿ ಅನ್ನೋದೊಂದು ಲೀಗಲ್ ಡಾಕ್ಯುಮೆಂಟ್ ಆಗಿದ್ದು ಅದನ್ನು ಕಂಪನೀಸ್, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಮತ್ತು ಗೌರ್ನಮೆಂಟು ಸೆಕ್ಯೂರಿಟಿನ ಇಶ್ಯೂ ಮಾಡುತ್ತೆ. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ ಫ್ಯೂಚರಲ್ಲಿ ಕಂಪನಿಯಿಂದ ಯಾವುದೇ ಒಂದು ಬೆನಿಫಿಟ್ ಬೇಕಂದರೆ ಸೆಕ್ಯೂರಿಟಿ ಹೋಲ್ಡರ್ಗೆ ಇದು ಲೀಗಲಾಗಿ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್, ಎಕ್ಸಾಂಪಲ್ಸ್ ಆಫ್ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್: ಶೇರ್ಸ್, ಡಿಬೆಂಚರ್ಸ್, ಟ್ರೆಷರಿ ಬಿಲ್ಸ್, ಬಾಂಡ್ಸ್, ಕಮರ್ಷಿಯಲ್ ಪೇಪರ್ಸ್, ಎಕ್ಸೆಟ್ರಾ. ಇವೆಲ್ಲ ಫೈನಾನ್ಷಿಯಲ್ ಸೆಕ್ಯೂರಿಟೀಸ್ಗೆ ಎಕ್ಸಾಂಪಲ್ಸು. ನೆಕ್ಸ್ಟ್ ಕಾಂಪೊನೆಂಟ್, ಫೈನಾನ್ಷಿಯಲ್ ಸರ್ವೀಸಸ್. ಮೀನಿಂಗ್ ಆಫ್ ಫೈನಾನ್ಷಿಯಲ್ ಸರ್ವೀಸಸ್: Financial services are the services provided by the financial industry or institutions. ಅಂತಂದರೆ ಫೈನಾನ್ಷಿಯಲ್ ಸರ್ವೀಸಸ್ನ ಯಾರು ಪ್ರೊವೈಡ್ ಮಾಡ್ತಾರೆ ಅಂತಂದರೆ ಫೈನಾನ್ಸ್ ಇಂಡಸ್ಟ್ರಿ ಆರ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಯಾವ ಥರ ಅಂತಂದರೆ ಬ್ಯಾಂಕ್ಸ್, ಇವರು ಡೆಪಾಸಿಟ್ಗಳನ್ನ ಅಕ್ಸೆಪ್ಟ್ ಮಾಡೋದು ಮತ್ತು ಕಸ್ಟಮರ್ಸ್ಗೆ ಲೋನ್ ಕೊಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು, ಫಂಡ್ನ ಕಲೆಕ್ಟ್ ಮಾಡಿ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು. ನೆಕ್ಸ್ಟ್, ಇನ್ಶೂರೆನ್ಸ್ ಕಂಪನೀಸು, ಮ್ಯೂಚುವಲ್ ಫಂಡ್ಸು, ಸ್ಟಾಕ್ ಮಾರ್ಕೆಟು, ಟ್ರೆಷರಿ ಆರ್ ಡೆಟ್ ಇನ್ಸ್ಟ್ರೂಮೆಂಟ್ಸು, ಪೆನ್ಷನ್ ಫಂಡು, ಇನ್ವೆಸ್ಟ್ಮೆಂಟ್ ಬ್ಯಾಂಕ್ಸು, ಅಂಡರ್ ರೈಟಿಂಗು, ಈ ಎಲ್ಲ ಟ್ರಾನ್ಸಾಕ್ಷನ್ಗಳನ್ನು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸು ಫೈನಾನ್ಷಿಯಲ್ ಸರ್ವೀಸಸ್ ಆಗಿ ಪ್ರೊವೈಡ್ ಮಾಡ್ತಾರೆ. ನೆಕ್ಸ್ಟ್, ಫೈನಾನ್ಷಿಯಲ್ ಸರ್ವಿಸ್ ಈಸ್ ಒನ್ ಆಫ್ ದಿ ಕಾಂಪೊನೆಂಟ್ ಆಫ್ ದಿ ಫೈನಾನ್ಷಿಯಲ್ ಸಿಸ್ಟಮ್ ದಟ್ ಪ್ರೊವೈಡ್ಸ್ ದಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫೈನಾನ್ಸ್ ಥ್ರೂ ವೇರಿಯಸ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಸ್ ಲೈಕ್ ಚೆಕ್ಸ್, ಬಿಲ್ಸ್, ಪ್ರಾಮಿಸರಿ ನೋಟ್ಸ್, ಡೆಟ್ ಇನ್ಸ್ಟ್ರೂಮೆಂಟ್ಸ್, ಲೆಟರ್ ಆಫ್ ಕ್ರೆಡಿಟ್, ಎಕ್ಸೆಟ್ರಾ. ಫೈನಾನ್ಷಿಯಲ್ ಸರ್ವೀಸು ಇದು ಫೈನಾನ್ಷಿಯಲ್ ಸಿಸ್ಟಮ್ನ ಒಂದು ಕಾಂಪೊನೆಂಟ್ ಆಗಿ ಇದು ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ರೆಡಿಟ್ ಇನ್ಸ್ಟ್ರೂಮೆಂಟ್ಗಳಿಂದ ಸರ್ವಿಸ್ನ ಪ್ರೊವೈಡ್ ಮಾಡುತ್ತೆ. ಯಾವ್ಯಾವ ಥರ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸು ಅಂತಂದರೆ ಚೆಕ್ಗಳ ಮೂಲಕ, ಬಿಲ್ಸು, ಪ್ರಾಮಿಸರಿ ನೋಟ್ಸು, ಡೆಟ್ ಇನ್ಸ್ಟ್ರೂಮೆಂಟ್ಸು ಆ್ಯಂಡ್ ಲೆಟರ್ ಆಫ್ ಕ್ರೆಡಿಟು, ಎಕ್ಸೆಟ್ರಾ. ಇನ್ ಸರ್ವೀಸಸ್ ವಿ ಹ್ಯಾವ್ ಲೀಸಿಂಗ್, ಫ್ಯಾಕ್ಟರಿಂಗ್, ಹೈಯರ್ ಪರ್ಚೇಸ್, ಫೈನಾನ್ಸ್, ಎಕ್ಸೆಟ್ರಾ. ಅಂತಂದರೆ ಫೈನಾನ್ಷಿಯಲ್ ಸರ್ವೀಸಸ್ಸಲ್ಲಿ ಈ ಮೂರು ಸಹ ಸರ್ವೀಸಸ್ ಆಗಿದೆ. ಯಾವುದ್ಯಾವುದು ಅಂತಂದರೆ ಲೀಸಿಂಗು, ಫ್ಯಾಕ್ಟರಿಂಗು, ಹೈಯರ್ ಪರ್ಚೇಸು ಮತ್ತು ಬೇರೆ. ಫ್ಯಾಕ್ಟರಿಂಗ್ ಅಂತಂದರೆ ಯಾವುದೇ ಒಂದು ಕಂಪನಿಯಿಂದ ಕ್ರೆಡಿಟ್ ಪರ್ಚೇಸ್ ಮಾಡಿದರೆ ಆ ಕಂಪನಿಗೆ ಕ್ರೆಡಿಟ್ ಪರ್ಚೇಸ್ ಮಾಡಿರೋರು ಡೆಟಾರ್ ಆಗ್ತಾರೆ. ಆ ಡೆಟಾರಿಂದ ಆ ಕಂಪನಿ ಬಿಲ್ಸ್ ರಿಸೀವೇಬಲ್ಸ್ನ ಕಲೆಕ್ಟ್ ಮಾಡಬೇಕು
ಮಾಡಬೇಕು ಅಂತಂದರೆ ಬ್ಯಾಂಕ್ನ ಅಥವಾ ಬೇರೆ ಯಾವುದಾದ್ರೂ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ನ ಫ್ಯಾಕ್ಟರ್ ಆಗಿ ಅಪಾಯಿಂಟ್ ಮಾಡಿ ಆ ಡೆಟಾರ್ಸಿಂದ ಬಿಲ್ಸ್ ರಿಸೀವೇಬಲ್ಸ್ನ ಕಲೆಕ್ಟ್ ಮಾಡೋ ಪ್ರಾಸೆಸನ್ನು ಫ್ಯಾಕ್ಟರಿಂಗ್ ಅಂತ ಕರಿತೀವಿ. ಮತ್ತು ಹೈಯರ್ ಪರ್ಚೇಸ್ ಅಂತಂದರೆ ಯಾವುದೇ ಒಂದು ವಸ್ತುನ ನಾವು ಇನ್ಸ್ಟಾಲ್ಮೆಂಟಲ್ಲಿ ಅಮೌಂಟ್ನ ಪೇ ಮಾಡ್ತೀವಿ ಅಂತ ಪರ್ಚೇಸ್ ಮಾಡಿದ್ದು ಆವಾಗ ಆ ಥರ ಪರ್ಚೇಸ್ ಮಾಡಿದರೆ ನಮಗೆ ಪೊಸೆಷನ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ, ಓನರ್ಶಿಪ್ಪು ಅವ್ರದ್ದೇ ಇರುತ್ತೆ. ನಾವು ಲಾಸ್ಟ್ ಇನ್ಸ್ಟಾಲ್ಮೆಂಟ್ನ ಪೇ ಮಾಡಿದಾಗ ನಮಗೆ ಓನರ್ಶಿಪ್ಪು ಟ್ರಾನ್ಸ್ಫರ್ ಆಗುತ್ತೆ. ಅದನ್ನು ಹೈಯರ್ ಪರ್ಚೇಸ್ ಫೈನಾನ್ಸ್ ಅಂತ ಕರಿತೀವಿ. ಲಾಸ್ಟ್ ಕಾಂಪೋನೆಂಟು ಫೈನಾನ್ಷಿಯಲ್ ಮಾರ್ಕೆಟ್ಸ್. Meaning of financial market. Financial market is a market in which it facilitates the buying and selling of financial securities. It also known as security market. ಫೈನಾನ್ಷಿಯಲ್ ಮಾರ್ಕೆಟ್ ಅಂತಂದರೆ ಇದು ಸೆಕ್ಯೂರಿಟೀಸ್ನ ಬೈ ಆ್ಯಂಡ್ ಸೆಲ್ ಮಾಡೋದಕ್ಕೆ ಫೆಸಿಲಿಟೇಟ್ ಮಾಡುತ್ತೆ. ಫೈನಾನ್ಷಿಯಲ್ ಮಾರ್ಕೆಟ್ ಈಸ್ ಎ ಮಾರ್ಕೆಟ್. ಇದನ್ನು ಸೆಕ್ಯೂರಿಟಿ ಮಾರ್ಕೆಟ್ ಅಂತಲೂ ಕರಿತೀವಿ. ಇದು ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡೋಕ್ಕೆ ಅಥವಾ ಬೈ ಆ್ಯಂಡ್ ಸೆಲ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಇದನ್ನು ಫೈನಾನ್ಷಿಯಲ್ ಮಾರ್ಕೆಟ್ ಅಂತ ಕರಿತೀವಿ. ನೆಕ್ಸ್ಟ್, ಟೈಪ್ಸ್ ಆಫ್ ಫೈನಾನ್ಷಿಯಲ್ ಮಾರ್ಕೆಟ್ಸ್. ಅದರಲ್ಲಿ 2 ಟೈಪ್ಸ್, ಕ್ಯಾಪಿಟಲ್ ಮಾರ್ಕೆಟು, ಮನಿ ಮಾರ್ಕೆಟು. ಮತ್ತು ಕ್ಯಾಪಿಟಲ್ ಮಾರ್ಕೆಟಲ್ಲಿ 2 ಟೈಪ್ಸ್, ಪ್ರೈಮರಿ ಮಾರ್ಕೆಟ್ ಆ್ಯಂಡ್ ಸೆಕೆಂಡರಿ ಮಾರ್ಕೆಟ್. ಮೀನಿಂಗ್ ನೋಡೋಣ. ಮೀನಿಂಗ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಕ್ಯಾಪಿಟಲ್ ಮಾರ್ಕೆಟ್ ಈಸ್ ದಟ್ ಮಾರ್ಕೆಟ್ ವೇರ್ ದಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ ಆರ್ ಟ್ರೇಡೆಡ್. ಅಂತಂದರೆ ಕ್ಯಾಪಿಟಲ್ ಮಾರ್ಕೆಟ್ ಅಂತಂದರೆ ಯಾವ ಮಾರ್ಕೆಟಲ್ಲಿ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡ್ತಾರೆ ಅಂತಂದರೆ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ನ ಬೈ ಆ್ಯಂಡ್ ಸೆಲ್ ಮಾಡಿದರೆ ಅದನ್ನು ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಕ್ವಿಟಿ ಶೇರ್ಸ್, ಪ್ರಿಫರೆನ್ಸ್ ಶೇರ್ಸ್, ಲಾಂಗ್ ಟರ್ಮ್ ಬಾಂಡ್ಸ್, ಡಿಬೆಂಚರ್ಸ್ ಇವೆಲ್ಲ ಲಾಂಗ್ ಟರ್ಮ್ ಸೆಕ್ಯೂರಿಟೀಸ್ಗೆ ಎಕ್ಸಾಂಪಲ್ಸ್. ನೆಕ್ಸ್ಟ್ ಒನ್, ಮೀನಿಂಗ್ ಆಫ್ ಮನಿ ಮಾರ್ಕೆಟ್. Money market is a market in which short-term securities or highly liquid securities are traded. ಅಂತಂದರೆ ಮನಿ ಮಾರ್ಕೆಟಲ್ಲಿ ಶಾರ್ಟ್ ಟರ್ಮ್ ಸೆಕ್ಯೂರಿಟೀಸ್ ಅಂತಂದರೆ ಅದರ ಹೋಲ್ಡಿಂಗ್ ಪೀರಿಯಡು 1 ಇಯರ್ಗಿಂತ ಕಮ್ಮಿ ಇರಬೇಕು. ಲೆಸ್ ದ್ಯಾನ್ 1 ಇಯರ್ ಇದ್ದರೆ ಅದನ್ನು ಶಾರ್ಟ್ ಟರ್ಮ್ ಸೆಕ್ಯೂರಿಟಿ ಅಂತ ಕರಿತೀವಿ. ಅಂಥ ಸೆಕ್ಯೂರಿಟೀಸ್ ಅಥವಾ ಹೈಲಿ ಲಿಕ್ವಿಡ್ ಸೆಕ್ಯೂರಿಟೀಸ್. ಹೈಲಿ ಲಿಕ್ವಿಡ್ ಅಂತಂದರೆ ಯಾವುದೇ ಒಂದು ಸೆಕ್ಯೂರಿಟಿನ ಈಸಿಯಾಗಿ ಕ್ಯಾಶ್ಗೆ ಕನ್ವರ್ಟ್ ಮಾಡಿದರೆ ಅದನ್ನು ಹೈಲಿ ಲಿಕ್ವಿಡ್ ಅಂತ ಕರಿತೀವಿ. ಅದನ್ನು ಲಿಕ್ವಿಡಿಟಿ ಅಂತ ಕರಿತೀವಿ. ಅಂಥ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡೋ ಮಾರ್ಕೆಟ್ನ ಮನಿ ಮಾರ್ಕೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಟ್ರೆಷರಿ ಬಿಲ್ಸ್, ಸರ್ಟಿಫಿಕೇಟ್ ಆಫ್ ಡೆಪಾಸಿಟ್, ಕಮರ್ಷಿಯಲ್ ಪೇಪರ್ಸ್ ಎಕ್ಸೆಟ್ರಾ. ಟೈಪ್ಸ್ ಆಫ್ ಕ್ಯಾಪಿಟಲ್ ಮಾರ್ಕೆಟ್. ಅದರಲ್ಲಿ ಪ್ರೈಮರಿ ಮಾರ್ಕೆಟ್, ಸೆಕೆಂಡರಿ ಮಾರ್ಕೆಟ್. ಪ್ರೈಮರಿ ಮಾರ್ಕೆಟ್, it is a market where financial instruments are issued for the first time. It is also known as new issue market. ಅಂತಂದರೆ ಪ್ರೈಮರಿ ಮಾರ್ಕೆಟ್ ಅಂತಂದರೆ ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ಸ್ನ ಫಸ್ಟ್ ಟೈಮ್ ಇಶ್ಯೂ ಮಾಡಿದರೆ ಆ ಪ್ಲೇಸ್ನ ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ. ಐ ವಿಲ್ ರಿಪೀಟ್ ಅಗೇನ್. ಎಲ್ಲಿ ಸೆಕ್ಯೂರಿಟೀಸ್ನ ಫಸ್ಟ್ ಟೈಮ್ ಇಶ್ಯೂ ಮಾಡ್ತೀವೋ ಅದನ್ನು ಪ್ರೈಮರಿ ಮಾರ್ಕೆಟ್ ಅಂತ ಕರಿತೀವಿ ಅಥವಾ ನ್ಯೂ ಇಶ್ಯೂ ಮಾರ್ಕೆಟ್ ಅಂತ ಕರಿತೀವಿ. ಆ ಫಸ್ಟ್ ಟೈಮ್ ಇಶ್ಯೂ ಮಾಡೋ ಪ್ರಾಸೆಸ್ನ IPO ಅಂತಂದರೆ ಇನಿಷಿಯಲ್ ಪಬ್ಲಿಕ್ ಆಫರಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಒನ್, ಸೆಕೆಂಡರಿ ಮಾರ್ಕೆಟ್. ಸೆಕೆಂಡರಿ ಮಾರ್ಕೆಟ್ ಈಸ್ ದಿ ಮಾರ್ಕೆಟ್ ಇನ್ ವಿಚ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟೀಸ್ ಆರ್ ಬಾಟ್ ಆ್ಯಂಡ್ ಸೋಲ್ಡ್. ಅಂತಂದರೆ ಸೆಕೆಂಡರಿ ಮಾರ್ಕೆಟ್ ಅಂತಂದರೆ ಆಲ್ರೆಡಿ ಯಾವುದೇ ಒಂದು ಕಂಪನಿ ಆಲ್ರೆಡಿ ಇಶ್ಯೂಡ್ ಅಂತಂದರೆ ಇಶ್ಯೂ ಮಾಡಿರೋ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡೋದು, ಒಬ್ಬರಿಂದ ಇನ್ನೊಬ್ಬರಿಗೆ ಸೆಲ್ ಮಾಡೋದು ಅಥವಾ ಬೈ ಮಾಡೋದನ್ನು ಸೆಕೆಂಡರಿ ಮಾರ್ಕೆಟ್ ಅಂತೀವಿ. ಅಂತಂದರೆ ಆಲ್ರೆಡಿ ಇಶ್ಯೂ ಮಾಡಿರೋ ಸೆಕ್ಯೂರಿಟೀಸ್ನ ಟ್ರೇಡ್ ಮಾಡೋದನ್ನು ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ. ಥ್ಯಾಂಕ್ ಯು.